ಜೀವ ಸಂಬಂಧಿ 9 ಅಧಿಕಾರಗಳನ್ನು ಹೇಳ್ತಾರೆ. ಎಷ್ಟು ಅಧಿಕಾರಗಳು? 9 ಅಧಿಕಾರಗಳು. ಜೀವೋಗಮವೋ ಅಮುಕ್ತಿಕತ್ತ ಸದೇಯ ಪರಿಮಾಣೋ. ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಹೇಳಕತ್ತೀರಿ. ಇದೇ ಥರ ಚೆನ್ನಾಗಿ ಒಂದೇ ಧರಿ ಬರಾಕತ್ತಿ. ಇದೇ ಥರ ಬರಬೇಕು. ಭುಕ್ತ ಸಂಸಾರತ್ಥೋ ದೋಷೋ ವಿಶೇಷೋಡಗೈ. ಇನ್ನೊಮ್ಮೆ ಹೇಳ್ರಿ. ಇಲ್ಲೇ ಜೀವಿಸುವುದಾಗಿದೆ, ಉಪಯೋಗಮಯವಾಗಿದೆ, ಅಮೂರ್ತಿಕವಾಗಿದೆ, ಕರ್ತವಾಗಿದೆ, ಶರೀರ ಪ್ರಮಾಣವಾಗಿದೆ, ಕರ್ಮ ಫಲಗಳನ್ನು ಭೋಗಿಸುತ್ತದೆ, ಸಂಸಾರದಲ್ಲಿ ಸ್ಥಿತವಾಗಿದೆ, ಸಿದ್ಧ ಎನಿಸಿದೆ, ಸ್ವಭಾವದಿಂದ ಊರ್ಧ್ವಗಮನವನ್ನು ಉಳ್ಳದಾಗಿದೆ. ನೋಡ್ರಿ, ನೀವೆಲ್ಲರೂ ಈಗ ಚೆನ್ನಾಗಿ ಇದನ್ನು ಕೇಳಬೇಕು. ಸೊ ಅಂದ್ರೆ ಅದು ಜೀವವೋ, ಜೀವಿಸುವುದಾಗಿದೆ, ಉಪೋಗಮವೋ ಉಪಯೋಗಮಯವಾಗಿದೆ, ಅಮೂರ್ತಿ ಅಮೂರ್ತಿಕರ್ತವಾಗಿದೆ, ಕರ್ತವಾಗಿದೆ, ಸದಯ ಪರಿಮಾಣು ಶರೀರ ಪರಿಮಾಣವಾಗಿದೆ, ಭೋಕ್ತ ಕರ್ಮ ಫಲಗಳನ್ನು ಭೋಗಿಸುತ್ತಾರೆ, ಸಂಸಾರದಲ್ಲಿ ಸ್ಥಿರವಾಗಿರುತ್ತಾರೆ, ಸಿದ್ಧ ಎನಿಸಿಕೊಳ್ಳುತ್ತಾರೆ, ವಿಶಿಷ್ಟ ಸ್ವಭಾವದಿಂದ ಊರ್ಧ್ವಗಮನವಾಗುತ್ತದೆ, ಊರ್ಧ್ವಗಮನ ಉಳ್ಳದಾಗಿದೆ. ಈಗ ನೀವು 9 ಅಧಿಕಾರ. ಎಷ್ಟು ಅಧಿಕಾರ? ಎಲ್ಲರೂ ಚೆನ್ನಾಗಿ ನಮ್ಮ ಜೊತೆ ಅನ್ಬೇಕು. ನಾ ಹೇಳಕೊಟ್ಟಂಗೆ ನೀವು ಅನ್ಬೇಕು. ಅಂದ್ರೆ ನೀವೆಲ್ಲರೂ ಮಕ್ಕಳಿಗೆ ಕಲ್ಸಕ್ಕೆ ಅನುಕೂಲ ಆಗ್ತೈತಿ. ಜೀವತ್ವ, ಉಪಯೋಗಮಯತ್ವ, ಅಮೂರ್ತಿಕತ್ವ, ಕರ್ತತ್ವ, ಸದಯ ಪರಿಮಾಣತ್ವ, ಭಕ್ತತ್ವ, ಸಂಸಾರತ್ವ, ಸಿದ್ಧತ್ವ, ಊರ್ಧ್ವಗಮನತ್ವ. 9 ಅಧಿಕಾರಗಳು. ಎಷ್ಟು ಅಧಿಕಾರದವು? 9 ಅಧಿಕಾರಗಳು. ಅದಕ್ಕೆ 9 ಅಧಿಕಾರಕ್ಕೆ ಇಲ್ಲಿ ಜೀವತ್ವ 5 ಇಂದ್ರಿಯ, 3 ಬಲ, ಆಯು, ಶ್ವಾಸೋಚ್ಛ್ವಾಸ, 10 ಪ್ರಾಣಿಗಳಿಂದ ಜೀವಿಸುವುದು, ಬದುಕಿರುವುದು ಜೀವದ ಲಕ್ಷಣವಾಗಿದೆ. ಏನಾಗಿದೆ? ಜೀವದ ಲಕ್ಷಣವಾಗಿದೆ. ಅದಕ್ಕಾಗಿ ನೀವು 5 ಇಂದ್ರಿಯ ನಿಮ್ಗೆ ಗೊತ್ತಿರ್ಬೋದು. ಮನಬಲ ಪ್ರಾಣ, ವಚನ ಬಲ ಪ್ರಾಣ, ಕಾಯ ಬಲ ಪ್ರಾಣ, 3 ಬಲ ಪ್ರಾಣಿಗಳು ಇರ್ತಾವೆ. ಒಂದು ಶ್ವಾಸೋಚ್ಛ್ವಾಸ, ಇನ್ನೊಂದು ಆಯುಷ್ಯ. ಇವು ಎಷ್ಟು ಪ್ರಾಣಿಗಳು ಇರ್ತಾವೆ? 10 ಪ್ರಾಣಿಗಳು ಎಲ್ಲರಿಗೂ ಇರ್ತವೆ. ಜೀವ ಎಲ್ಲಿರ್ತದೆ ಅಲ್ಲಿ ಪ್ರಾಣಿಗಳು ಇರ್ತಾವೆ. ಜೀವಿಸೋದಕ್ಕೆ ಪ್ರಾಣಿಗಳು ಬೇಕೇ ಬೇಕಾಗ್ತದೆ. ಉಪಯೋಗಮಯ ಅಂದ್ರೆ ಜ್ಞಾನ ಕ್ರಿಯಾ. ಇದು ಎಂಥ ಕ್ರಿಯಾ? ಇದು ಜ್ಞಾನ ಕ್ರಿಯಾ. ಇದು ಉಪಯೋಗಮಯ ಅಂತಂದ್ರೆ ಈ ಬರೀ ಉಪಯೋಗ ಅಂತ ಅಷ್ಟೇ ಅಲ್ಲ. ನಾವು ಅಲ್ಲಿ ಇಲ್ಲಿ ಕ್ರಿಯೆ ಮಾಡ್ತಾ ಇರ್ತೇವಲ್ಲ, ಬಹಳಷ್ಟು ಕ್ರಿಯೆಗಳನ್ನು ಮಾಡ್ತಿರ್ತೇವೆ. ಹೌದಲ್ಲ? ನೋಡೋದು, ತಿಳಿಯೋದು ಮಾಡ್ತಿರ್ತೇವೆ, ಏನೇನೋ ಕೆಲಸ ಮಾಡ್ತಿರ್ತೇವೆ. ಆ ಜ್ಞಾನದ ಒಳಗೆ ಏನೇನೋ ಬಹಳಷ್ಟು ಆಚರಣೆಗಳನ್ನು ಮಾಡ್ತಿರ್ತೇವೆ. ಅದಕ್ಕೆ ಜ್ಞಾನದ ಕ್ರಿಯೆ ಅಂತ ಉಪಯೋಗಮಯತ್ವ ಅಂತ ಹೇಳ್ತಾರೆ. ಏನಂತಾರೆ ಅದಕ್ಕೆ? ಅಂದ್ರೆ ಉಪಯೋಗ ಅಂತಂದ್ರೆ ಬರೀ ನೋಡ್ಕೊತ ಕುಂದ್ರದು ಉಪಯೋಗ ಅಲ್ಲ. ನೀವು ಏನಕ್ಕೆ ಕೆಲಸ ಮಾಡ್ತಿರ್ಲಿಲ್ಲ, ಏನೇನು ಮಾಡ್ತಿರ್ತಿರಲ್ಲ, ಕರ್ಮಗಳನ್ನು 148 ಕರ್ಮಗಳು ನಮ್ಮ ಕಡೆ ಇರ್ತಾವಲ್ಲ, ಅವೆಲ್ಲ ಕ್ರಿಯೆಗಳಲ್ಲಿ ನಾವು ಶುಭ ಕರ್ಮ, ಅಶುಭ ಕರ್ಮ, ಇದು ಕೂಡ ಒಂದು ಏನೈತಿದೆ ಜ್ಞಾನದ ಕ್ರಿಯೆ. ಅರ್ಥಾತ್ ನಿಮ್ಗೆಲ್ಲರಿಗೂ ವ್ಯಾಪಾರ ಮಾಡೋದು ಒಂದು, ಅದು ವ್ಯಾಪಾರ ಮಾಡ್ತಿರ್ತೀರಿ, ಏನೇನೋ ಮಾಡ್ತಿರ್ತೀರಿ. ಇದಕ್ಕೆ ಉಪಯೋಗಮಯ ಅಂತ ಹೇಳ್ತಾರೆ. ಏನಂತಾರೆ ಇದಕ್ಕೆ? ಉಪಯೋಗಮಯ. ಈಗ ನಿಮ್ದು ಉಪಯೋಗ ಎಲ್ಲಿದೆ ಅಂತಂದ್ರೆ ನಾವೆಲ್ಲರೂ ದ್ರವ್ಯ ಸಂಗ್ರಹ ಕಲಿತೀವಿ ಅಂತೇಳಿ ಸಹಜವಾಗಿ ಹೇಳ್ತೀರಿ. ಇದು ಒಂದು ಜ್ಞಾನ ಅರ್ಜನೆ ಮಾಡ್ಕೊಳ್ಳಿಕ್ಕೆ ಅದೊಂದು ಕ್ರಿಯೆ ಅಂತ ಹೇಳ್ತಾರೆ. ಅರ್ಥಾತ್ ನಿಮ್ಗೆಲ್ಲರಿಗೂ ಅಮೂರ್ತಿಕತ್ವ ಅಂತಂದ್ರೆ ಏನು? ಕಣ್ಣಿಗೆ ಕಾಣಿಸೋದಿಲ್ಲ. ಏನು ಕಣ್ಣಿಗೆ ಕಾಣಿಸೋದಿಲ್ಲ? ಜೀವ ಕಣ್ಣಿಗೆ ಕಾಣಿಸೋದಿಲ್ಲ, ಧರ್ಮ ದ್ರವ್ಯ ಕಣ್ಣಿಗೆ ಕಾಣಿಸೋದಿಲ್ಲ, ಅಧರ್ಮ ದ್ರವ್ಯ ಕಣ್ಣಿಗೆ ಕಾಣಿಸೋದಿಲ್ಲ, ಆಕಾಶ ದ್ರವ್ಯ ಕಣ್ಣಿಗೆ ಕಾಣಿಸೋದಿಲ್ಲ, ಕಾಲ ದ್ರವ್ಯ ಕಣ್ಣಿಗೆ ಕಾಣಿಸೋದಿಲ್ಲ. ಇವೆಲ್ಲ ಏನಿದೆ ಇದ್ರ ಬಗ್ಗೆ ಚರ್ಚೆ ಮಾಡೋದು. ಅಮೂರ್ತಿಕತ್ವ ಅಂದ್ರೆ ಯಾರಿಗೆ ಕಣ್ಣಿಗೆ ಕಾಣ್ತಿತ್ತದು? ಸಿದ್ಧ ಭಗವಂತನಿಗೆ ಕಣ್ಣಿಗೆ ಕಾಣ್ತಿತ್ತದು. ಅವ್ರು ಕೇವಲ ಜ್ಞಾನಿಗೆ ಕಣ್ಣಿಗೆ ಕಾಣ್ತ. ಅವ್ರಿಗೆ ಕಣ್ಣಿಗೆ ಕಾಣಬೇಕಾದ್ರೆ ಪ್ರಸ್ತಾವನೆ ಮಾಡ್ತಾರೆ. ಏನಂತ ಪ್ರಸ್ತಾವನೆ ಮಾಡ್ತಾರೋ? ಅನಾದಿ ಕಾಲದಿಂದಲೂ ಪ್ರಸ್ತಾವನೆ ಮಾಡ್ಕೊತ ಬಂತಾರೆ. ಎಲ್ಲ ದ್ರವ್ಯಗಳಿಗೂ ಅನಂತ ಪರ್ಯಾಯ ರೂಪದಿಂದ ನೋಡ್ತಿರ್ತಾರೆ. ಎದರಿಂದ ನೋಡ್ತಿರ್ತದ? ಅನಂತ ಪರ್ಯಾಯಗಳಿಂದ ನೋಡ್ತಿರ್ತಾರೆ. ಅದಕ್ಕೆ ಇನ್ನೇನು ಹೇಳ್ತಾರೆ ಅಂದ್ರೆ ಅಮೂರ್ತಿಕತ್ವ. ಅಮೂರ್ತಿಕತ್ವದೊಳಗೆ ಇನ್ನೊಂದು ವಿಷಯ ಹೇಳ್ತಾರೆ. ಸ್ಪರ್ಶ, ರಸ, ಗಂಧ, ವರ್ಣ ಇವು ಇರ್ತಾವನ್ರಿ? ಇರೋದಿಲ್ಲ.
ಸ್ಪರ್ಶ ಅಂದ್ರೆ ಮುಟ್ಟಿ ನೋಡೋದು, ಇದ್ರಾಗ ರಾಗ ಬಂದಾಗ್ತೈತಿ, ರಾಗನ ಕಾರಣ, ಕರ್ಮ ಬಂಧಕ ಕಾರಣದ ಸ್ಪರ್ಶ. ರೂಪನು ನೋಡಿದ್ರೆ ಹೆಂಗೆ ನೋಡ್ಬೇಕಂತ ಹೇಳಿ ಭಾವನೆ ಮಾಡ್ತೀವಿ, ಅದು ಕೂಡ ಕರ್ಮ ಬಂಧಕ ಕಾರಣ. ನಾನು ಏನೇನು ಹೇಳಿದ್ರೆ ಈಗ ರೂಪ, ರಸ, ಗಂಧ, ವರ್ಣ ಇವು ಅಮೂರ್ತಿಕತ್ವದಾಗ ಇರೋದಿಲ್ಲ. ಎಲ್ಲಿರೋದಿಲ್ಲವ? ಸಿದ್ಧ ಭಗವಂತರದ್ದು ವರ್ಣನೆ ಮಾಡಬೇಕಾದಾಗ, ಸಿದ್ಧ ಭಗವಂತರದ ಚರ್ಚೆ ಮಾಡಬೇಕಾದಾಗ, ಸಿದ್ಧ ಭಗವಂತರು ಭಗವಾನ್ ಹೇಗಿದ್ದಾರೆ ಅನ್ನೋದ ಸ್ವರೂಪ ಹೇಳಬೇಕಾದಾಗ, ಸಿದ್ಧ ಭಗವಂತರ ಗುಣಗಳು ಹೇಗಿದಾವೆ ಅಂತ ಹೇಳಬೇಕಾದಾಗ ಸಿದ್ಧ ಭಗವಂತರಿಗೆ 9 ಲಬ್ಧಿ ಇರ್ತಾವೆ ಅಷ್ಟೇ. ಎಷ್ಟು ಲಬ್ಧಿ? 9 ಲಬ್ಧಿ ಇರ್ತಾವೆ. ಹೀಗಾಗಿ ಅದಕ್ಕೆ ಅಮೂರ್ತಿಕ ಅಂತ ಹೇಳ. ನಿಮ್ಮ ಶರೀರದೊಳಗೆ ಆತ್ಮ ಇದೆ, ಅದು ಅಮೂರ್ತಿಕ. ಏನದ? ಅಮೂರ್ತಿಕ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಬಹಳಷ್ಟು ತಿಳ್ಕೊಳ್ಳೋದಂತ ಇರ್ತದೆ. ಮೊದಲು ಮೀನಿಂಗದ ಅರ್ಥ ತಿಳ್ಕೊಂಡ್ರಿ ನೀವೆಲ್ಲ, ಅದನ್ನಿಲ್ಲ. ಮೂರ್ತಿಕ ಅಂದ್ರೆ ಏನು? ಈ ದುನಿಯಾದೊಳಗೆ ಎಲ್ಲ ಕಣ್ಣಿಗೆ ಕಾಡ್ತಿರ್ತೈತಲ್ಲ, ಮೂರ್ತಿಕ ವಸ್ತುಗಳು ಅಂತ ಹೇಳ್ತಾರೆ. ಇನ್ನು ಕರ್ತೃತ್ವ ಮುಂದೆ ಹೇಳ್ತೇನೆ, ಮುಂದೆ ಚೆನ್ನಾಗಿ ಬರ್ತಾ ಇರ್ತದೆ. ಇಲ್ಲಿ ಬರೀ ಶ್ಲೋಕದೊಳಗೆ ಬರೀ ಮೀನಿಂಗದ ಅರ್ಥ ಅಷ್ಟೇ ಹೇಳ್ತೇನೆ. 9 ಅಧಿಕಾರ ಇದೆ. ಎಷ್ಟು ಅಧಿಕಾರ? ಅಧಿಕಾರ ಅಂದ್ರೆ ಪಾಠ, ಅವಡ ಅಂದ್ರೆ ಪಾಠ. ತಿಳಿಸಲ್ಲ? ಆತ್ಮನು ಈ ಸಂಸಾರಿ ಅವಸ್ಥೆಯಲ್ಲಿ ಸುಖನೂ ಬೇಕು, ದುಃಖನೂ ಬೇಕು, ಕರ್ಮಗಳ ಆಶ್ರಯವಾಗ್ತಾ ಇರ್ತೈತಿ. ಏನಾಗ್ತೈತಿ? ಕರ್ಮಗಳ ಆಶ್ರಯವಾಗೋದು. ಅದಕ್ಕಂತಾರೆ ಕರ್ತೃತ್ವ ಬುದ್ಧಿ ಏನಂತಾರೋ, ಅದರಿಂದ ಬಿಡುಗಡೆ ಹೊಂದಬೇಕ್ರಿ. ಬಿಡುಗಡೆ ಹೆಂಗೆ ಹೊಂದಬೇಕು? ಮುಂದಿನ ಶ್ಲೋಕದಾಗ ಹೇಳ್ತೇನೆ. ಅವನು ಬಿಡುಗಡೆ ಹೊಂದಬೇಕಂತಂದ್ರೆ ಈಗ ಕಡಿಮೆ ಮಾಡಬೇಕು. ಏನು ಕಮ್ಮಿ ಮಾಡಬೇಕು? ಯುಗ ಯುಗ ಅಂದ್ರೆ ಮಾನಕ ಶಾಯ, ಮಾನಕ ಶಾಯ ಕಡಿಮೆ ಮಾಡಬೇಕು. ಸರಿ ಸರಿ, ಯುಗ ಅದನ್ನು ಕಡಿಮೆ ಮಾಡ್ಕೊಳ್ಬೇಕು. ಅದು ಬಾಯಾಗ ಬಂದ್ಬಿಟ್ಟು ಇಂಗ್ಲಿಷ್ ಶಬ್ದ. ಇಲ್ಲಿ ನಾವು ಏನು ಮಾಡಬೇಕು? ಕರ್ತೃತ್ವ ಫಲ. ಎಂಥ ಫಲ? ಕರ್ತೃತ್ವ ಫಲ. ನಾನು ಮಾಡಿದ ಅನ್ನೋಂಥ ಸ್ವಭಾವಕ್ಕೆ ಕರ್ತೃತ್ವ ಫಲ ಅಂತ. ಅದರಿಂದ ನಾವು ಕರ್ಮ ಕಟ್ಕೊಂತೀವಿ. ಅದರಿಂದ ನಾವು ಅನಂತ ಕರ್ಮಗಳನ್ನು ಕಟ್ಕೊಂಡಾಗ ಅದು ಆತ್ಮದಲ್ಲಿ ಏನಾಗ್ತೈತಿ? ಫಲ ಕೊಡ್ತದೆ. ಅದು ಪುಣ್ಯಾಶ್ರವನ್ನು ಕೊಡ್ಬೋದು, ಪಾಪಾಶ್ರವನ್ನು ಕೊಡ್ಬೋದು. ಪುಣ್ಯದಿಂದ ಬಿಡುಗಡೆ ಆಗ್ಬೋದು, ಪಾಪಾಶ್ರದಿಂದ ಬಿಡುಗಡೆ ಆಗೋದು. ಬಿಡುಗಡೆ ಆಗೋದನ್ನ ನಿಮಗೆ ಬಿಟ್ಟಿದ್ದು. ಹೆಂಗೆ ಬಿಡುಗಡೆ ಆಗ್ತೀರಿ ಹಂಗೆ ಹಗರಾಗ್ತೀರಿ. ಹೆಂಗೆ ಹಗರಾಗ್ತೀರಿ ಹಂಗೆ ನಿಮ್ಮ ಕರ್ಮಗಳು ಕ್ಷಯ ಆಗ್ಬಿಟ್ಟು ಹೋಗ್ತಾವೆ. ಕರ್ಮ ಬಂಧನ ಮಾಡ್ಕೊಳಕ್ಕೆ ನಾವು ಹುಟ್ಟಿ ಬಂದಿಲ್ಲ. ಕರ್ಮ ಬಂಧನ ಮಾಡ್ಕೊಳಕ್ಕೆ ನಾವು ಹುಟ್ಟಿ ಬಂದಿಲ್ಲ. ಕರ್ಮಗಳನ್ನು ಕ್ಷಯ ಮಾಡಕ್ಕೆ ಹುಟ್ಟಿ ಬಂದೇವೆ ಅಂತ ಹೇಳ್ತೇವೆ. ಸದೇ ಪರಿಮಾಣ ವ್ರತ. ಜೀವನ ತನ್ನ ಶರೀರ ತುಂಬ ವ್ಯಾಪಿಸುತ್ತಿರ್ತಾನೆ. ತನ್ನ ಕರ್ಮಾನುಸಾರವಾಗಿ ಹೊಸ ಶರೀರ ಚಿಕ್ಕದಾಗಲಿ ದೊಡ್ಡದಾಗಲಿ ಅಷ್ಟರದಲ್ಲಿ ವ್ಯಾಪ್ತಿಯಾಗಿರ್ತಾರೆ. ಅಂದ್ರೆ ತನ್ನ ಶರೀರದಷ್ಟು ಪ್ರಮಾಣವಾಗಿರುವುದಕ್ಕೆ ಅದಕ್ಕೇನಂತಾರೋ ದೇಹದ ಪ್ರಮಾಣ. ಅಂದ್ರೆ ಈಗ ಮುಂದಿನ ವಿಷಯ ಹೇಳ್ತೇನಂತ. ಈ ಶರೀರದೊಳಗೆ ಆತ್ಮ ಇರ್ತಾರೆ, ಅದಕ್ಕೆ ಸದೇ ಪರಿಮಾಣು ಅಂತ ಹೇಳ್ತಾರೆ. ಅರ್ಥ ಎಲ್ಲರಿಗೂ? ಇನ್ನು 6ನೇ ನಂಬರ್ದು ಭೋಕ್ತೃತ್ವ. ನಾನು ಸಂಸಾರ ಅವಸ್ಥೆಯಲ್ಲಿ ತಾನು ಬಂಧಿಸಿಕೊಂಡ ಕರ್ಮ ಫಲವಾದ ಸುಖವನ್ನು ದುಃಖವನ್ನು ಅನುಭವಿಸುವುದು. ಈಗ ನಾವು ಏನೇನು ಕೆಲಸ ಮಾಡ್ಕೊಳ್ತೀವಿ ಸಂಸಾರದೊಳಗೆ, ಭಾಳಷ್ಟು ತಿಳಿದನೆ ಮಾಡ್ತೀವಿ, ಜ್ಞಾತದಿಂದ ಮಾಡ್ತೀವಿ, ಅಜ್ಞಾತದಿಂದ ಮಾಡ್ತೀವಿ, ಜ್ಞಾನ ತಗೊಂಡಾದ್ರೂ ಮಾಡ್ತೀವಿ. ಇವೆಲ್ಲ ಅಜ್ಞಾನ ಮಿಥ್ಯಾತ್ವ, ವಿಪರೀತ ಮಿಥ್ಯಾತ್ವ. ಈ ರೀತಿಯಾಗಿ ನಾವೇನು ಮಾಡ್ತೀವಿ? ಭೋಕ್ತೃತ್ವ ಅಂದ್ರೆ ಭೋಗಿಸುವುದು. ಮಾಡಿದ ಕೆಲಸವನ್ನ ಅದರಿಂದ ಫಲ ಸಿಗ್ತಾ ಇದೆ, ಅದು ಮುಂದೆ ಹೇಳ್ತೇವೆ. ಸಂಸಾರತ್ವ. 4 ಗತಿಗಳಲ್ಲಿ ಜನ್ಮ ಜರ ಮರಣಗಳನ್ನು ಸುತ್ತುವುದು, ಅನುಭವಿಸುವುದು ಸಂಸಾರತ್ವ. ಸಂಸಾರತ್ವ ಅಂದರೆ 84 ಲಕ್ಷ ಯೋನಿಯೊಳಗೆ ಏಕೇಂದ್ರಿಯಿಂದ ಹಿಡ್ಕೊಂಡು ಸಂಗೀತ ಪಂಚೇಂದ್ರ ಒಳಗೆ ನೀ ಎಷ್ಟು ಸಲ ಹುಟ್ಟಿ ಬಂದಿದ್ದಿ, ನೀ ಎಷ್ಟು ಸಲ ಸತ್ತಿದ್ದಿ, ಎಷ್ಟು ಸಲ ಅನಂತ ಮರಣ ಮಾಡ್ಕೊಂಡಿದ್ದಿ, ಅನಂತ ಸಲ ನೀ ಜನ್ಮ ಮಾಡ್ಕೊಂಡಿದ್ದಿ. ಇದೆಲ್ಲ ಕೇವಲ ಜ್ಞಾನದೊಳಗೆ ಕಾಣ್ತೈತಿ. ಪ್ರತಿಯೊಂದು ಆತ್ಮದು ಕೇವಲ ಜ್ಞಾನದೊಳಗೆ ವಿಶೇಷವಾಗಿ ಕಾಡ್ತಾ ಇರ್ತದೆ. ಇದಕ್ಕೆ ಏನಂತಾರೆ? ಸಂಸಾರತ್ವ. ಸಂಸಾರ ಒಂದು ಪೂಜಿತಿಗೆ ಸಸಾರ ಆಗ್ತೈತಿ. ಆದರೆ ಈ ಸಂಸಾರತ್ವದ ಅಧಿಕಾರ ಬಂದಾಗ ಚೆನ್ನಾಗಿ ತಿಳಿಸಿ ಹೇಳ್ತಾರೆ. ಸಿದ್ಧತ್ವ. ನಾವು ಇನ್ನೂ ಸಿದ್ಧ ಆಗಿಲ್ಲ, ನಾವು ಇನ್ನೂ ಅಸಿದ್ಧದಿದೆ. 8 ಕರ್ಮಗಳನ್ನು ನಮ್ಮಲ್ಲಿ ಇದೆ. ಆ 8 ಕರ್ಮ ಅದರೊಳಗೆ ದ್ರವ್ಯ ಕರ್ಮ, ಭಾವಕರ್ಮ, ನೋ ಕರ್ಮ ಇವನ್ನ ಎಲ್ಲಿ ಮಟ್ಟ ನಾಶಪಡಿಸೋದಿಲ್ಲ ಅಲ್ಲಿವರೆಗೆ ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಸುಖ, ಅನಂತ ವೀರ್ಯ, ಅವ್ಯಾವಗತ್ವ, ಅವಗಾನಗತ್ವ, ಸೂಕ್ಷ್ಮತ್ವ, ಅಗರ್ಲಗತ್ವ 8 ಗುಣಗಳನ್ನು ಕೂಡ ಪ್ರಾಪ್ತಿ ಮಾಡ್ಕೊಳಕ್ಕೆ ಆಗಲ್ಲ. ಇದಕ್ಕೇನಂತಾರೋ ಈಗ ಆಗ್ತೈತೆ ಅಂದ್ರೆ ಸಿದ್ಧತ್ವ, ಆಗೋದಿಲ್ಲಂದ್ರೆ ಅಸಿದ್ಧತ್ವ. 8 ಅಧಿಕಾರಗಳನ್ನು ತಿಳಿಸಿದೆ. ಇನ್ನೊಂದು ಊರ್ಧ್ವಗಮನ ಅಧಿಕಾರ ಅಂದ್ರೆ ಅನಾದಿ ಕಾಲದಿಂದ ಅಂಟಿಕೊಂಡಿರುವ ಸಕಲ ಕರ್ಮಗಳಿಂದ ಮುಕ್ತನಾಗೋದಕ್ಕೆ ಏನ್ ಮಾಡ್ಬೇಕು? ನಾವು ಊರ್ಧ್ವಗಮನ ಮಾಡ್ಬೇಕು.
ಊರ್ಧ್ವಗಮನದ ಬಹಳಷ್ಟು ಉದಾಹರಣೆಗಳನ್ನು ತಿಳಿಸೋಣ. ಅದಕ್ಕಾಗಿ 8-9 ಅಧಿಕಾರಗಳನ್ನು ಈಗ ಜೀವ ಸಂಬಂಧಿ ಚರ್ಚೆ ಮಾಡೋಣ.